ಬೇಗ ಬಾ. ದಿಸ್ isn't working. ಲಿಫ್ಟ್ ಮೇಲೆ ಹೋಗ್ತಾ ಇದೆಯಲ್ಲ, ಇಟ್ಸ್ ವರ್ಕಿಂಗ್. ಅಲ್ಲ ವಿಜಿ, ನಾವು ಇಟ್ಸ್ ನಾಟ್ ವರ್ಕಿಂಗ್ ಬಿಟ್ವೀನ್ ಅಸ್. ನೀನು ಏನು ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಾ ಇಲ್ಲ. ಬ್ರೇಕಪ್. ಹಾಂ, ಬ್ರೇಕಪ್ಪಾ? ವಾಟ್ ಯು ಮೀನ್? ಬ್ರೇಕಪ್ಪಾ? ವಾಟ್ ಯು ಮೀನ್? Don't act dumb, Vijay. ಬ್ರೇಕಪ್ ಅಂದರೆ ಬ್ರೇಕಪ್. ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಿಸ್. ಮನೆ ಏನೇನು ಬಂತು? ಒಂದು ನಿಮಿಷ, ಅವನು ಆರಾಮಾಗಿ ಮಾತಾಡ. ತಲೆ ಕೆಡಿದೆನಾ ನಿನಗೆ? ಹೌ ಮೆಚ್ಚೂರ್. 8 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿದ್ದೀವಿ. ಆ 8 ವರ್ಷದಲ್ಲಿ ನಾನು MBA ಮುಗಿಸಿ 2 ಜಾಬ್ ಪ್ರಮೋಷನ್ ಕೂಡ ಆಯಿತು. ಆದರೆ ನೀನು ಅದೇ 20,000 ಕೆಲಸದಲ್ಲಿದೆಯಾ? 30,000. ವಾವ್, ಕಂಗ್ರ್ಯಾಟ್ಸ್, ಯು ಆರ್ ಸ್ಟಕ್. ಬಟ್ ಅದೇ ಥರ ಬದುಕಕ್ಕೆ ನನ್ನ ಕೈಲಾಗಲ್ಲ. ಹ್ಯಾವ್ ಅ ನೈಸ್ ಲೈಫ್. ಅಮ್ಮು ನನ್ನ ಮಾತು ಕೇಳು. ನನಗೆ ಕ್ಯಾಲಿಫೋರ್ನಿಯಾದಲ್ಲಿ ಜಾಬ್ ಆಫರ್ ಸಿಕ್ಕಿದೆ. ಇನ್ನೊಂದು 5 ದಿವಸದಲ್ಲಿ ನಾನು ಹೊರಡ್ತೀನಿ. ಬಾಯ್. ಅಮ್ಮು, ಕಂದ, ಹೇಳು ಕಂದ, ಏನೇನು ಸಮಸ್ಯೆ? ಏನು ಅಂತ ಹೇಳಿ ಗುರುಗಳೇ, ಇಷ್ಟು ದಿನ ಪ್ರೀತಿ ಮಾಡಿದ್ಲು, ಇವತ್ತು ನಾನು ಬೇಡ ಅಂತ ಹೇಳ್ತಾ ಇದ್ದಾಳೆ. ಯಾವ ಕಾರಣದಿಂದ ಬಿಟ್ಟು ಹೋದ್ಲು ಕಂದ? 8 ವರ್ಷದಿಂದ ನಂದೇನು ಬೆಳವಣಿಗೆ ಇಲ್ವಂತೆ. ಅಯ್ಯೋ ಮೂರ್ಖ, ಇದು ಹೀಲಿಂಗ್ ಸೆಂಟ್ರು. ನಿನಗೆ ಅವಶ್ಯಕತೆ ಇರೋದು ಆಸ್ಪತ್ರೆ, ಇಲ್ಲಲ್ಲ. ಅಯ್ಯೋ, ಕೆಲ್ಸದಲ್ಲಿ ಏನು ಬೆಳವಣಿಗೆ ಇಲ್ವಂತೆ. ಹಾಗೆ ಹೇಳು ಮತ್ತೆ. ಬರೀ 20,000 ಸಂಬಳ ತೊಗೊತೀನಿ, ಒಂದೇ ಒಂದು ಸಣ್ಣ ಕಾರಣಕ್ಕೆ ಏನು ಹೇಳ್ದೆ ಬಿಟ್ಟು ಹೋದ್ಲು. 20,000 ಚಿಕ್ಕದೆ, ಆದರೆ ನಿನ್ನ ಸಮಸ್ಯೆ ತುಂಬ ದೊಡ್ಡದು. ಒಂದು ಕೆಲಸ ಮಾಡು, ನಮ್ಮ ಹತ್ರ ಒಂದು ಪ್ಯಾಕೇಜ್ ಇದೆ. ಅದ್ರ ಬೆಲೆ ಕೇವಲ 1,13,550 ರೂಪಾಯಿ ಮಾತ್ರ. ಅಷ್ಟು ಕೊಟ್ಟರೆ ನಿನ್ನೆಲ್ಲ ಸಮಸ್ಯೆಗಳನ್ನು ಬರೀ 4 ತಿಂಗಳಲ್ಲೇ ಬಗೆಹರಿಸ್ತೇನೆ. ಅಯ್ಯೋ, ನನ್ನ ಹತ್ರ ಸಿಗರೇಟ್ ಸೇದಕ್ಕೆ ಕಾಸಿಲ್ಲ, ಇನ್ನು 1 ಲಕ್ಷ ಎಲ್ಲಿಂದ ತರ್ರಿ? ನೀನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಒಂದು ಕೆಲಸ ಮಾಡು, 2 ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನು ಎಳಿತಾ ಹಾಗೇ ಉಸಿರನ್ನು ಬಿಡುತ್ತಾ ನಿನ್ನೆಲ್ಲ ಕಷ್ಟಗಳನ್ನು ಈ ದೇಹದಿಂದ ಹೋಗಲಿ ಅಂತ ಭಾವಿಸು. ಎಲ್ಲ ಸರಿ ಹೋಗುತ್ತೆ. ಸರಿ ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ಎಕ್ಸ್ಕ್ಯೂಸ್ ಮೀ, ನನ್ನ ನೆನ್ನೆ ನೋಡಿರೋ ಎಲ್ಲರನ್ನ ಮೀಟ್ ಮಾಡಬೇಕು. ಆಗಲ್ಲಪ್ಪ. ನಿನ್ನ ಹೆಸರೇನು? ಅದೆಲ್ಲ ಹೇಳಲ್ಲ ರೀ, ಅವ್ರನ್ನ ಕರೆಸ್ತೀರಾ ಇಲ್ವಾ? ಇಲ್ಲಪ್ಪ, ನೀನು ಅಪಾಯಿಂಟ್ಮೆಂಟ್ ಇಲ್ದಲೇ ಆಗಲ್ಲ. ನಿನ್ನ ಹೆಸರು ಹೇಳಲೇಬೇಕು. ನನ್ನ ಹೆಸರು ವಿಜಯ್ ಅಂತ ರೀ, ಆದ್ರೆ ಬಾಡಿ ನಂದಲ್ಲ. ಏನು ಮಾತಾಡ್ತಾ ಇದೆಯಪ್ಪ ನೀನು? ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಅವೆಲ್ಲ ನನಗೆ ಗೊತ್ತಿಲ್ಲ. ಈಗ ಅವ್ರು ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆ ಅಪ್ಪನ್ ಕರಿತೀರೋ ಇಲ್ವೋ? ಸರಿ ಬಾಪ, ಹೋಣ. ಏನೋ ನೆನ್ನೆ ಬಂದಿದ್ರಂತೆ, ಬಾಡಿ ಏನೋ ಚೇಂಜ್ ಆಗೋಗಿದೆ ಅಂತೆ, ಅದೇನೋ ನೋಡ್ಕೊಳ್ಳಿಪ್ಪ. ಯಾರಪ್ಪ ನೀನು? ನಾನು ಯಾರ?
ಅಲ್ಲ ಸ್ವಾಮಿ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೀನಿ ಅಂತೇಳಿ ನನ್ನ ದೇಹನೇ ಚೇಂಜ್ ಆಗೋ ಥರ ಮಾಡಿ ಈಗ ನನ್ನೇ ಯಾರು ಅಂತ ಕೇಳ್ತೀರಾ? ನನ್ನ CCTV ಫುಟೇಜ್ ತೆಗ್ಸಿ ಯಾರು ಅಂತ ಹೇಳ್ತೀನಿ. ಅಲ್ಲಪ್ಪ, ನಿನ್ನ ಅವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ ಇದು ನಮ್ಮಿಂದಾಗಿರೋ ಸಮಸ್ಯೆ ಅಲ್ಲ. ನಿನ್ನಲ್ಲೇನೋ ಕೊರತೆ ಇರ್ಬೋದು. ನಾವು ಮಾನಸಿಕ ಸಮಸ್ಯೆನ ಸಾಲ್ವ್ ಮಾಡ್ತೀವಿ ಹೊರತು ದೈಹಿಕ ಸಮಸ್ಯೆ ಅಲ್ಲ. ಮಾಡೋದೆಲ್ಲ ಮಾಡಿ ಇವಾಗ ಈಗ ಹೇಳ್ತಾ ಇದ್ದೀರಾ? ನಾನು ನಿಮ್ಮ ಹತ್ರ ನನ್ನ ಸಮಸ್ಯೆ ಹೇಳ್ಕೊಂಡಿದ್ದೆ ನೆನ್ನೆ, ನನ್ನ ಜೀವನ ಹೇಗಿದೆ ಅಂತ. ನಿನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಒಂದು ಕೆಲಸ ಮಾಡು, ನಮ್ಮಲ್ಲಿ ಒಂದು ಪ್ಯಾಕೇಜ್ ಇದೆ. ಅದರ ಬೆಲೆ ಕೇವಲ 1,13,550 ಮಾತ್ರ. ಅಷ್ಟು ಕೊಟ್ಟರೆ ಇನ್ನೆಲ್ಲ ಸಮಸ್ಯೆಗಳನ್ನು ಬರೀ 4 ತಿಂಗಳಲ್ಲಿ ವಾಸಿ ಮಾಡ್ತೇನೆ. ಶ್ರೀ 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 ಬಾಗ್ಲು ತೆಗಿ ಶ್ರೀ. ನೀನಾ? ನನ್ನ ನೋಡ್ಕೊಂಡು ಮನೆ ತನಕ ಬೇರೆ ಬಂದ್ಬಿಟ್ಟಿದ್ಯಾ? ನಾನು ಶ್ರೀ ವಿಜಿ. ಹಾ? ನಾನು ಶ್ರೀ ವಿಜಿ. ನಂದು ವಿಜಿದು ಬ್ರೇಕಪ್ ಆಗಿರೋ ವಿಷಯ ನಿನಗೆ ಹೆಂಗ್ ಗೊತ್ತಾಯ್ತು? ಸುಮ್ಮನೆ ಇರಿಟೇಟ್ ಮಾಡಬೇಡ ಅಶೋಕ್. ಅಮ್ಮೋ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಾ ಕೂತ್ಕೊಂಡು ಮಾತಾಡೋಣ. ಬಿಡ ಕೈನ. ಅಣ್ಣ ಅಣ್ಣ ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ. ಯಾರೋ ನೀವೆಲ್ಲ? ಏನೋ ಇಷ್ಟು ದಿನ ಹೊರಗಡೆ ಚುಡಾಯಿಸ್ತಿದ್ದೆ, ಇವತ್ತು ಮನೆ ಒಳಗೆ ಬರೋಷ್ಟು ಧೈರ್ಯ ಬಂತಾನೆ ನಿಮಗೆ? ಅದ ಏನಿವತ್ತು ಇಷ್ಟೊಂದು ನಿದ್ದೆ? ಏನಾಯ್ತು? ಅರುಣ್, ಆಗ್ಲಿ ಆಲ್ ರೈಟ್? ಸ್ನಾನ ಮಾಡಿಲ್ವಾ ನಿನ್ನೆ? ಇವತ್ತಾದ್ರೂ ಹೋಗಿ ಅಕ್ಕನ್ನ ಮೀಟ್ ಆಗಿ. ನಿನ್ನೆ ರಾತ್ರಿ ಒಂದು 10-15 ಸಲ ಕನ್ವರಿಸ್ತಾ ಇದ್ರಿ ಶ್ರೀ ಹೆಸರನ್ನ. ಮದುವೆ ಆದಾಗಿಂದ ಹೇಳ್ತಾನೆ ಇದ್ದೀರ ಅರುಣ್, ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ.
ಇವತ್ತವರೆಗೂ ಹೋಗಿಲ್ಲ. ಸರಿ, ನಿನಗೆ ಯಾಕೆ ಅಷ್ಟೊಂದು ಕಾಳಜಿ? ಅರುಣ್, ಏನಿದೆ ಯಾಕೆ ಅಂತ ಏನು ಕೇಳ್ತಿದ್ದೀರಾ? ನಾವೆಲ್ಲರೂ ಫ್ಯಾಮಿಲಿ ಅಲ್ವಾ? ಅಷ್ಟಲ್ಲದೆ ನೀವು ಅಕ್ಕ ಮೊದಲು ಒಂದಾದರೆ ಆಮೇಲೆ ನಿಮ್ಮ ಅಪ್ಪ ಅಮ್ಮ ಕೂಡ ನನ್ನನ್ನು ಒಪ್ಕೊಳಲ್ವಾ? ನಮ್ಮ ಫ್ಯಾಮಿಲಿ ಶುರುವಾಗೋದಕ್ಕಿಂತ ಮುಂಚೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಒಂದಾಗಬೇಕು. ಸರಿ ಅರುಣ್, ಯೋಚನೆ ಮಾಡಿ. ನನಗೆ ಸರ್ಜರಿಗೆ ಲೇಟ್ ಆಯಿತು. ಬಾಯ್. ಬಂದೆ. ಯಾರು? ನಾನು. ಚಿಂಟು. ಎಲ್ಲೋ ಇದ್ದೆ ಇಷ್ಟು ದಿವಸ. ನೆನಪಾಗ್ಲಿಲ್ವೇನೋ ನಿನಗೆ? ತುಂಬ ನೆನಪಾದೆ ಅಕ್ಕ, ತುಂಬ ನೆನಪಾದೆ. ಅಪ್ಪ ಅಮ್ಮಗಿಂತ ಜಾಸ್ತಿ ನೀನೇ ನೆನಪಾದೆ. ಆದರೆ ಬರೋಕ್ಕೆ 2 ವರ್ಷ ಬೇಕಾಯ್ತೇನೋ ನಿನಗೆ? ನಿನ್ನ ಅಡ್ರೆಸ್ಸು 1 ವರ್ಷ ಮುಂಚೆನೇ ಸಿಕ್ಕಿತ್ತು, ಆದರೆ ಬರೋಕ್ಕೆ ಧೈರ್ಯ ಮಾಡೋಕ್ಕಾಗಿಲ್ಲ. ಅಷ್ಟು ಬೇಕಾಗ್ಬಿಟ್ವಾ? ಹಾಗಲ್ಲ ಅಕ್ಕ, ಜಗಳ ಮಾಡ್ಕೊಂಡೆಲ್ಲ ಹೋಗಿದ್ದು. ನೀವು ನನ್ನನ್ನು ಅಂಜಲಿನ ಎಕ್ಸೆಪ್ಟ್ ಮಾಡಿಲ್ಲ ಅಂತ ಮತ್ತೆ ಬರಬೇಕು ಅಂತ ಅನಿಸ್ದಾಗ ಯಾವ ಮುಖ ಹಿಡ್ಕೊಂಬರ್ಲಿ ಅಂತ ಬಂದಿಲ್ಲ. ಹಂಗಂತ ನಮ್ಮನ್ನೆಲ್ಲ ಬಿಟ್ಟು ದೂರ ಇರೋದ ಚಿಂಟು? ಅಕ್ಕ, ಅಪ್ಪ ಅಮ್ಮ ಇನ್ನೂ ಎಕ್ಸೆಪ್ಟ್ ಮಾಡಿಲ್ವಲ್ಲ ಅಕ್ಕ. ಅವತ್ತು ಸ್ವಲ್ಪ ದಿವಸ ಕೋಪ ಇತ್ತು ಕಣೋ, ಆದರೆ ಆಮೇಲೆ ನಾನು ಅಪ್ಪ ಅಮ್ಮ ನಿನ್ನ ಇಷ್ಟು ಹುಡ್ಕಾಡಿದೆ ಗೊತ್ತಾ? ಒಂದು ಸುಳ್ವೆ ಸಿಗಲಿಲ್ಲ. ಅಪ್ಪ ಅಮ್ಮ ಹೇಗಿದ್ದಾರಕ್ಕ? ಎಲ್ಲರೂ ಆರಾಮಾಗಿದ್ದಾರೆ. ನೀನು? ಚೆನ್ನಾಗಿದೆ. ಅಂಜಲಿ ಚೆನ್ನಾಗಿದೆ. ಸರಿ ಬಾ, ಒಳಗೆ ಬಾ. ಹಲೋ ಅಮ್ಮ, ಏನು ಗೊತ್ತಾ? ಯಾರು ಬಂದಿದ್ದಾರೆ ಗೊತ್ತಾ? ಅರುಣ್ ಬಂದಿದ್ದಾನಮ್ಮ. ಹಾಂ, ಏನಂತ ಗೊತ್ತಿಲ್ಲ, ಅಚಾನಕ್ಕಾಗಿ ಬಂದುಬಿಟ್ಟಿದ್ದಾನೆ. ಅಂಜಲಿ ಅಕ್ಕ, ಏನು ಇಷ್ಟು ತನಕ ಮಲಗಿದ್ಯಾ? ಅಂಜಲಿ ನಿಗೋಸ್ಕರ ಅವಾಗಿಂದ ಕಾಯ್ತಾನೇ ಇದ್ದಾಳೆ. ನಾನು ಇಲ್ಲಿಗೆ ಹೆಂಗೆ ಬಂದೆ? ಅಕ್ಕನ ಮನೆಗೆ ಬಂದಿರೋ ಖುಷಿಗೆ ಎಲ್ಲ ಮರ್ತು ಹೋಗ್ಬಿಟ್ಟಿದ್ದೀರಾ ಹೇಗೆ? ಇಲ್ಲ, ನನಗೆ ನಿಜವಾಗ್ಲೂ ನಾನು ಇಲ್ಲಿ ಹೆಂಗೆ ಬಂದೆ ಅಂತ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದನೂ ಇದೇ ನಾಟಕ ಕಣೋ. ನೆನ್ನೆ ನೀನು ನಮ್ಮ ಮನೆಗೆ ಬಂದು ಇವಾಗ ಯಾಕೆ ಬಂದೆ, ಹೆಂಗೆ ಬಂದೆ ಅಂತ ಕೇಳ್ತಾ ಇದೆಯಾ? ನೆನ್ನೆ ಮತ್ತೆ ನಾನು ಬಂದ? ಹೂನೋ ಅಕ್ಕ, ನಾನು ನಿಜವಾಗ್ಲೂ ಗೊತ್ತಿಲ್ಲ ನಾನು ಇಲ್ಲಿ ಹೆಂಗೆ ಬಂದೆ ಅಂತ. ಎಲ್ಲ ಮರ್ತೋಗಿದ್ದೀರಾ. ನಾನು ನಿನ್ನೆ ಬೆಳಗ್ಗೆ ಹೇಳಿದ್ದು ಅಕ್ಕನ ಮನೆಗೆ ಹೋಗಿ ಮೀಟಾಗಿ ಅಂತ, ಆಮೇಲೆ ನನಗೆ ಹೇಳ್ದೆ ಬಂದಿದ್ದಾರೆ. ಇಲ್ಲ, ನನಗೇನು ಅರ್ಥ ಆಗ್ತಿಲ್ಲ. ಕಾಫಿ ಕುಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ತಡಿ, ಕಾಫಿ ತೊಗೊಂಡ್ಬಿಡ್ತೀನಿ. ಕುತ್ಕೋ ಅಂಜಲಿ. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ ಅರುಣ್? ಅಪ್ಪ ಅಮ್ಮ ಕೂಡ ನಮ್ಮನ್ನು ಒಪ್ಕೊಂಡ್ರಂತೆ. ಅಪ್ಪ ಅಮ್ಮ ಒಪ್ಕೊಂಡ್ರಾ? ಅಪ್ಪ ಅಮ್ಮ ಒಪ್ಕೊಂಡಿದ್ದಾರಾ? ಹೂನೋ, ನೆನ್ನೆನ ಮಾತಾಡ್ದೆಯಲ್ಲ ಅವ್ರ ಹತ್ರ. ಅಪ್ಪ ಅಮ್ಮ ಹತ್ರ ನಾನು ಮಾತಾಡಿದ್ನ? ಏನ್ರಿ ಇಷ್ಟೊಂದು ಖುಷಿ ವಿಷಯನ ಹೀಗೆ ಮರ್ತು ಹೋಗ್ತಾರಾ? ಅದು ಅಲ್ಲದೆ ಅವ್ರು ಇವತ್ತು ನಿಮ್ಮನ್ನು ನೋಡೋಕೆ ಬರ್ತಾ ಇದ್ದಾರೆ. ಅದಕ್ಕೆ ನೀವು ಇವತ್ತು ಇಲ್ಲೇ ಇರಬೇಕು. ನೋಡಿ ಅದಕ್ಕೆ ನಿನ್ನೆಯಿಂದ ಹೀಗೆ ಆಡ್ತಿದ್ದಾರೆ. ಯಾಕೋ, ಏನಾಯ್ತೋ? ಕಾಫಿ ಕುಡಿಯೋ ಮೊದಲು ಹಾರೋಗುತ್ತೆ. ಸಕ್ಕರೆ ಎಲ್ಲ ಸರಿಯಾಗೇ ಇದೆನಾ? ಹಾಂ, ಸ್ವೀಟಾಗೇ ಇದೆ. ಮನೇಲಿ ಅವ್ರು ಮಾಡಿರೋ ಕಾಫಿನೇ ಕುಡಿತಿದ್ರು. ಇವತ್ತು ಅಪರೂಪಕ್ಕೆ ಅಕ್ಕನ ಕೈ ರುಚಿ ನೋಡ್ತಿದ್ದಾರೆ. ಏನು, ಅವ್ನು ಮಾಡ್ತಾನ? ಹೌದು, ಕಾಫಿ ಅಷ್ಟೇ ಯಾಕೆ, ಅಡುಗೆ ಕೂಡ ಇವರೇ ಮಾಡೋದು. ಏನೋ ಚಿಂಟು ಇದು?
ಆವಾಗ ಬಾರೋ ಒಂಚೂರು ಕಾಫಿ ಮಾಡಿಕೊಡು ತಲೆ ನೋಯ್ತಾ ಇದೆ ಅಂತ ಅಂದರೆ ಇಷ್ಟು ಸೊಕ್ಕು ಮಾಡ್ತಾ ಇದ್ದ ಗೊತ್ತಾ ಇವನು. ಇವಾಗೆಲ್ಲ ಹೀಗೆ ಅದಕ್ಕೆ ಮನೇನ ಇವರೇ ನೋಡ್ಕೊಳೋದು. ನನ್ನನ್ನು ಓದಿಸೋ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ನನ್ನ ಕರಿಯರ್ ಗ್ರೋತ್ಗೋಸ್ಕರ ಇವ್ರ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇವಾಗ ನಾನು ಡಾಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ಮನೆ ನೋಡ್ಕೊತಾರೆ. ಬಟ್ ವಿ ಆರ್ ರಿಯಲಿ ಹ್ಯಾಪಿ. ಅದಕ್ಕೆ ಆ ಫೋಟೋಲಿರೋದು ಯಾರು? ಬೆಳಗ್ಗೆ ಟಾಸ್ಕ್ ಕಂಪ್ಲೀಟ್ ಮಾಡೋದು ಬಿಟ್ಟು ಇಲ್ಲಿ ಬಂದು ಕೂತಿದ್ರಾ? ಸರ್ ಅದು ನಿಮಗೆ ರೆಸಿಗ್ನೇಷನ್ ಮೇಲ್ ಕಳಿಸಿದ್ದೆ, ಆದರೆ ನೀವು ಅದಕ್ಕೆ ರಿಪ್ಲೈ ಮಾಡಿರಲಿಲ್ಲ. ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ರಿಪ್ಲೈ ಮಾಡಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಸಡನ್ನಾಗಿ ನೀವು ನಿಮ್ಮ ಇಷ್ಟ ಬಂದಂಗೆ ಮೇಲ್ ರೈಸ್ ಮಾಡಿದರೆ ಯು ನೋ ದಿ ಕಂಪನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ವಾ? ಮೊನ್ನೆ ಬಾಂಡ್ ಕೂಡ ಸೈನ್ ಮಾಡಿದ್ದೀರಾ. ಸರ್ ನನ್ನ ಬಾಂಡ್ ಆಲ್ರೆಡಿ ಮುಗಿದೋಗಿದೆ. ಅದು ಅಲ್ಲದೆ ನಾನು ಇಂಡಿಯಾ ಬಿಟ್ಟು ಬೇರೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ನಿಮಗೆ ರೆಸಿಗ್ನೇಷನ್ ಮೇಲ್ ಕಳಿಸಿರೋದು. ನೆಕ್ಸ್ಟ್ 2 ವೀಕ್ಸಲ್ಲಿ ಹೊಸ ಪ್ರಾಜೆಕ್ಟ್ಸ್ ಬರ್ತಿದೆ. ಯು ಆರ್ ದಿ ರೈಟ್ ಪರ್ಸನ್ ಟು ಹ್ಯಾಂಡಲ್ ದೋಸ್ ಪ್ರಾಜೆಕ್ಟ್ಸ್. ಇದು ನನಗೂ ಗೊತ್ತು, ನಿನಗೂ ಗೊತ್ತು. ಸರ್ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಪ್ರಾಜೆಕ್ಟ್ ಲೀಡ್ ಮಾಡೋಕ್ಕಾಗಲ್ಲ ಸರ್. ದೆನ್ ಯು ವಿಲ್ ಫೇಸ್ ದಿ ಕಾನ್ಸಿಕ್ವೆನ್ಸಸ್. ನಮ್ಮ ಕಂಪ್ನಿಯಲ್ಲೇ ಎಲ್ಲ ಕಲಿತು ಇವಾಗ ನಮಗೇನಾ? ಸರ್, ಶ್ರೀ ತನ್ನ ಜೀವನದಲ್ಲಿ ಆಲ್ರೆಡಿ ತುಂಬ ಕಷ್ಟಪಟ್ಟಿದ್ದಾಳೆ. ಇವಾಗ ಅವಳಿಗೆ ಅವಳ ಕರಿಯರ್ ತುಂಬ ಇಂಪಾರ್ಟೆಂಟ್. ಹಾಗೆ ಯಾವುದೇ ಕಾನೂನಿನ ಪ್ರಕಾರ ನೀವು ಅವಳನ್ನ ತಡೆಯೋಕ್ಕಾಗಲ್ಲ. ಶ್ರೀ, ಯಾಕೆ ಎಲ್ಲದೂ ಸಹಿಸ್ಕೊಂಡಿದ್ಯಾ? ನಿನ್ಗಾಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡು. ಸಿಂಧು, ನೀನು ನನ್ನ ಪರವಾಗಿ ಯಾಕೆ ಮಾತಾಡ್ತಾ ಇದೀಯಾ? ಇವಾಗ ಅದೆಲ್ಲ ಬಿಡು. ಇವ್ರು ಮಾಡ್ತಿರೋ ಹರಾಸ್ಮೆಂಟ್ ವಿರುದ್ಧ ಕೇಸ್ ಫೈಲ್ ಮಾಡು. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನನ್ನ ಕೆರಿಯರ್ ಸ್ಪಾಯ್ಲ್ ಆಗುತ್ತೆ ಸಿಂಧು. ಶ್ರೀ, ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಿನ್ನ ಬಾಂಡ್ ಮುಗ್ದಿದೆ ತಾನೆ? ಇದು ಒಂದು ಪ್ರಾಜೆಕ್ಟು, ಇದಾದ್ಮೇಲೆ ಇನ್ನೊಂದು ಪ್ರಾಜೆಕ್ಟು, ಹೀಗೆ ನಿನ್ಗೆ ಯಾವತ್ತೂ ನಿನ್ನ ಡ್ರೀಮ್ ಫುಲ್ಫಿಲ್ ಆಗೋಕ್ಕೆ ಇವ್ರು ಬಿಡೋದಿಲ್ಲ. ನೀವೇನೇ ಮಾತಾಡೋದಿದ್ರು ಹೊರಗೋಗಿ ಮಾತಾಡಿ, ಇಲ್ಲಾಂದರೆ ಸೆಕ್ಯೂರಿಟಿ ಕರಿಬೇಕಾಗುತ್ತೆ. ಏನು ನಡೀತಾ ಇದೆ ಸಿಂಧು? ನನ್ನ ಪರವಾಗಿ ಯಾಕೆ ಮಾತಾಡ್ತಾ ಇದೆಯಾ? ಏನಾಗ್ತಾ ಇದೆ ಇಲ್ಲಿ? ಶ್ರೀ, ನನಗೆ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ನಾನು ಸಿಂಧು ಅಲ್ಲ, ಇಟ್ಸ್ ಮೀ, ವಿಜಯ್. ನಿನ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ? ನಿನ್ಗಿದನ್ನು ಅರ್ಥ ಮಾಡ್ಸೋಕೆ ಅಂತಲೇ ನಾನು ಟ್ರೈ ಮಾಡ್ತಾ ಇರೋದು. ಮೊನ್ನೆ ನಿಮ್ಮ ಮನೆಗೆ ಅಶೋಕ್ ಆಗಿ ಬಂದಿದ್ದು ನಾನೇ, ನಿನ್ನೆ ನಿನ್ನ ತಮ್ಮ ಆಗಿ ಬಂದಿದ್ದು ನಾನೇ. ಹೀಗೆ ದಿನ ಒಂದೊಂದು ಬಾಡಿಲಿ ಹೇಳ್ತಿದ್ದೀನಿ. ಏನು ಮಾತಾಡ್ತಿದ್ಯಾ ಸಿಂಧು? ಕಮಾನ್ ಶ್ರೀ, ಇಷ್ಟು ವರ್ಷ ನೀನು ಬಿಟ್ಟು ಹೋಗಿದ್ದ ತಮ್ಮ ಸಡನ್ನಾಗಿ ಹೇಗೆ ವಾಪಸ್ ಬರ್ತಾನೆ? ಯೋಚನೆ ಮಾಡು. ನನಗೇನು ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳಬೇಕಾಗಿರೋದು ಇಷ್ಟೇ ಶ್ರೀ, ಪ್ಲೀಸ್ ಡೋಂಟ್ ಬ್ರೇಕ್ ಅವರ್ ರಿಲೇಷನ್ಶಿಪ್. ನೀನು ಅಮೇರಿಕಾ ಹೋಗು, ವರ್ಕ್ ಮಾಡು, ಬಟ್ ಪ್ಲೀಸ್ ವಾಪಸ್ ಬಾ. ಐ ವಿಲ್ ವೇಟ್ ಫಾರ್ ಯು. ನಮ್ಮ ರಿಲೇಷನ್ಶಿಪ್ಗೋಸ್ಕರ ನೀನು ಎಲ್ಲೂ ಹೋಗಬೇಡ, ಏನೂ ಮಾಡಬೇಡ ಅಂತ ನಾನು ಯಾವತ್ತಾದ್ರೂ ತಡೆದಿದ್ದೀನ ನಿನ್ನ? ಶ್ರೀ, ನಿನ್ನ ಪ್ರತಿ ಹೆಜ್ಜೆಲೂ ನಿನ್ನ ತಾಯಿ ಥರ ನಿನ್ನ ಜೊತೆ ಇದ್ದು ನಿನ್ನ ಬೆಳವಣಿಗೆನ ನೋಡ್ತೀನಿ. ನೀನು ಬೆಳಿ. ಅಮೇರಿಕಾ ಹೋಗೋದು ನಿನ್ನ ಚಾಯ್ಸ್. ಈ ಪೊಸಿಷನಲ್ಲಿರೋದು, ಈ ಸಿಚುವೇಶನ್ ನನ್ನ ಚಾಯ್ಸ್. ನೀನು ಬೆಳಿ, ನಾನು ಹೀಗೆ ಇರ್ತೀನಿ. ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್. ಸಿಂಧು, ವಿಜಯ್. ಎಕ್ಸ್ಕ್ಯೂಸ್ ಮೀ ಸರ್, ನೆನ್ನೆ ಥರ ನಾನು ನಿಮ್ಮ ಹತ್ರ ಬೆಗ್ ಮಾಡೋಕ್ಕೆ ಬಂದಿಲ್ಲ. ಆದರೆ ನೆನ್ನೆ ನೀವು ಆಡಿದೊಂದು ಮಾತು ನನ್ನ ಕೈಯಲ್ಲಿ ಎಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ನಾನು ನಿಮ್ಮ ಮೇಲೆ ಹ್ಯಾರಾಸ್ಮೆಂಟ್ ಕೇಸ್ ಹಾಕ್ತಾ ಇದ್ದೀನಿ. ಎಸ್, ಯು ಶುಡ್ ಡು ಸೋ. ಒಂದು ಮಾತು ಹೇಳ್ತೀನಿ, ಈ ಸಲ ದೇಶ ಬಿಟ್ಟು ಹೋಗುವಾಗ ಸಂಬಂಧ ಜೊತೆಗೆ ಇಟ್ಕೊಂಡು ಹೋಗು. ಸರ್, ನಿನ್ನ ರೆಸಿಗ್ನೇಷನ್ ಲೆಟರ್ಗೆ ಅಪ್ರೂವಲ್ ಕಳಿಸಿದ್ದೀನಿ ಅಮ್ಮ. ವಾಟ್?
ಹರಿ ಏ ಹರಿ ಹರಿ ಏ ಎದ್ದೋಳು ಏ ಹರಿ ಎಷ್ಟು ಟೈಮು ಯಾವಾಗ ಎದ್ದೊಳ್ತಿದ್ಯಾ ನಿನ್ನೆ ರಾತ್ರಿ ಎಲ್ಲೋ ಹೋಗಿದ್ದೆ ಯಾವಳ ಜೊತೆ ಇದೆಯೋ ಯಾವಳ ಜೊತೆ ಇದೆಯೋ ಯಾವಳ ಜೊತೆ ಇದೆಯೋ ಯಾವಳ ಜೊತೆ ಹೋಗಿದ್ಯೋ ಹರಿನಾ ಆಕ್ಷನ್ ಇರೋ ಹರಿ ಅದು ನಾನು ಏಯ್ ನಾರ್ಸಿಸಿಸ್ಟ್ ಮುಚ್ಚ ಬಾಯಿ ಹೀರೋ ಅಂತೆ ಹೀರೋ ಮಾಡೋದೆಲ್ಲ ಹಲ್ಕಾ ಕೆಲ್ಸ ಯಾರು ಮೇಡಮ್ ನೀವು ಹಾ ನಾನ್ ಯಾರ ನೀವ್ ಯಾರೋ ನನಗೆ ಗೊತ್ತಿಲ್ಲ ಇಷ್ಟ ದಿನ ಹೊರಗಡೆ ಎಲ್ಲ ನಾನು ಯಾರೋ ಗೊತ್ತಿಲ್ಲ ಅಂತಿದ್ದೆ ಇವಾಗ ಮನೇಲೆ ಶುರು ಹಚ್ಕೊಂಡ್ಯಾ ಮೇಡಮ್ ನೀವ್ ಯಾರೋ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಯಾರು ಗೊತ್ತಿಲ್ವಾ ಹಾ ಮಾರ್ನಿಂಗ್ ಹ್ಯಾರಿ. Sit down, man. Look, Harry, ಇವತ್ತು ಈವ್ನಿಂಗ್ ಇಂಪಾರ್ಟೆಂಟ್ ಇಂಟರ್ವ್ಯೂ ಇದೆ. ಅಟ್ ದ ಸೇಮ್ ಟೈಮ್ ಬಾಲಿವುಡ್ ಮೂವಿ ಸ್ಕ್ರಿಪ್ಟ್ ಡಿಸ್ಕಷನ್ ಇದೆ. PR ಟೀಮ್ ಹತ್ರ ಮಾತಾಡಿದ್ದೀನಿ. ಆ್ಯಂಡ್ ಟುಡೇ ವಿತ್ ದ ಮೀಡಿಯಾ ಇಂಟರ್ವ್ಯೂ ಬನ್ಶಂಕರಲ್ಲೇ ಫಿಕ್ಸ್ ಮಾಡ್ತಿದ್ದೀನಿ. ದಟ್ಸ್ ಆಲ್ ಅಬೌಟ್ ಯುವರ್ ಶೆಡ್ಯೂಲ್ಸ್ ಆ್ಯಂಡ್ ಮೀಟಿಂಗ್ಸ್ ಫಾರ್ ಟುಡೇ ಆ್ಯಂಡ್ ಟುಮಾರೋ. ಹಂಗಿರ್ಲಿ ಆ ಹೆಂಗ್ಸ್ ಯಾರು ಹೂ? ಆ ಕುಳ್ಳುಗಿದ್ದಾಳಪ್ಪ ಯಾರ ಹೆಂಗ್ಸು ಶಿ? ಹಾಂ ಡೂಡ್, ಯುವರ್ ವೈಫ್ ಡೂಡ್. ವೈಫು ನಂಗೆ ಮದುವೆ ಯಾವಾಗಾಗಿದೆ ಡೂಡ್, ನಾನೇ ನನ್ನ ಕಾಯಾರ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದೀನಿ. ಯಾರಿಗೂ ಗೊತ್ತೇ ಇಲ್ವಲ್ಲೋ. ಯಾರಿಗೂ ಗೊತ್ತಿಲ್ಲ, ಬಟ್ ನಮ್ಮವರೆಗೂ ಗೊತ್ತಲ್ವಾ? ಏಯ್ ಇಲ್ಲಿ ಕೇಳೋ, ಇವತ್ತು ಮೊದಲು ಪ್ರೆಸ್ ಮೀಟ್ ಕರಿ. ಆ ಪ್ರೆಸ್ ಮೀಟಲ್ಲಿ ಇವನು ನಾವಿಬ್ರು ಗಂಡ ಹೆಂಡ್ತಿ ಅಂತ ಮೀಡಿಯಾ ಮುಂದೆ ಒಪ್ಕೋಬೇಕು. ಬಟ್ ವೈ? ವಯ್ಯ ಇಷ್ಟ ದಿನ ಹೊರಗಡೆ ಮಾತ್ರ ನಾನು ಯಾರೋ ಗೊತ್ತಿಲ್ಲ ಅನ್ನೋ ಹತ್ರ ಬಿಹೇವ್ ಮಾಡ್ತಿದ್ದ. ಇವತ್ತು ಬೆಡ್ರೂಮಲ್ಲೇ ಕೇಳ್ತಿದ್ದಾನೆ ನಾನು ಯಾರು ಅಂತ. ಜ್ಯೋತಿ ಅವರೇ. ಜ್ಯೋತಿ ಅವರಂತೆ ನೋಡು. ಜ್ಯೋತ್ಸ್ನಾ? ನನ್ನ ಹೆಸರು ಕರೆಕ್ಟಾಗಿ ನೆನಪಿಲ್ವ ಅವನಿಗೆ? ನನಗಿನ್ನಾಗಲ್ಲ. ಅಲ್ಲ ಅಟ್ಲೀಸ್ಟ್ ಇನ್ನು 1 ಮಂತ್ ಟೈಮ್ ಕೊಡಿ. ದೊಡ್ಡ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಹೇಳೋಣ. ಆಮೇಲೆ 1 ಮಂತ 1 ದಿನನೂ ಟೈಮ್ ಕೊಡಲ್ಲ. ಇವತ್ತೇ ಪ್ರೆಸ್ ಮೀಟ್ ಕರಿ. ಆ ಪ್ರೆಸ್ ಮೀಟನ್ನು ಒಪ್ಕೋಬೇಕು ನಾವಿಬ್ರು ಗಂಡ ಹೆಂಡ್ತಿ ಅಂತ. ಲುಕ್ ಜ್ಯೋತ್ಸ್ನಾ, ನಿಂಗೆ ಅರ್ಥ ಆಗ್ತಿಲ್ಲ. ಈ ಥರ ನೀನು ಮಾಡೋಕ್ಕಾಗಲ್ಲ ಇವಾಗ. ನಿನಗೆ ನನ್ನ ಸಿಚುವೇಶನ್ ಅರ್ಥ ಆಗ್ತಿಲ್ಲ ಕಣೋ. ಇನ್ನೂ ಎಷ್ಟು ದಿನ ಹಿಂಗೆ ಸೀಕ್ರೆಟಾಗಿ ಮೇಂಟೈನ್ ಮಾಡೋಕ್ಕಾಗತ್ತೆ? ಜ್ಯೋತ್ಸ್ನಾ, ಅವ್ನ ಕೆರಿಯರ್ ಪೀಕ್ ಸ್ಟೇಜಲ್ಲಿದೆ. ಸಡನ್ನಾಗಿ ಈ ಥರ ಡಿಸಿಷನ್ ತೊಗೊಂಡ್ರೆ ಅವ್ನ ಇಮೇಜ್ ಏನಾಗಬೇಕು? ಅದೇನೇ ಇರಲಿ, ಒಂದು ನಾವಿಬ್ರು ಗಂಡ ಹೆಂಡ್ತಿ ಅಂತ ಅವ್ನು ಮೀಡಿಯಾ ಮುಂದೆ ಒಪ್ಕೋಬೇಕು, ಇಲ್ಲ ಡಿವೋರ್ಸ್ಗೆ ಅಪ್ಲೈ ಮಾಡಬೇಕು. ಅಲ್ಲ ಜ್ಯೋತ್ಸ್ನಾ ಅವರೇ, ಈಗ ಒಂದು ನಿಜ ಹೇಳಿ ಇರೋದನ್ನೆಲ್ಲ ಹಾಳು ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ಮಾರ್ಕೆಟ್ ಹೋಗ್ಬಿಡುತ್ತೆ, ಯಾರು ಆಮೇಲೆ ಚಾನ್ಸ್ ಕೊಡಲ್ಲ ನನಗೆ. ಅದೇನೋ ಈ ಕತೆನ ನೀನು ಮದುವೆ ಆದಾಗಿಂದ ಹೇಳ್ತಾ ಇದೆಯಾ. ಇನ್ನು ನಾನು ಕೇಳಕ್ಕೆ ರೆಡಿ ಇಲ್ಲ. ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗಬೇಕು. ಒಂದು ಮೀಡಿಯಾ ಮುಂದೆ ಒಪ್ಕೋ, ಇಲ್ಲ ಡಿವೋರ್ಸ್ಗೆ ಅಪ್ಲೈ ಮಾಡಬೇಕಷ್ಟೇ. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಜ್ಯೋತ್ಸ್ನಾ. ಸರ್, ನಿಮ್ಮ ಫೇವ್ರೆಟ್ ಹ್ಯಾಂಗ್ಔಟ್ ಸ್ಪಾಟ್ ಯಾವುದು ಸರ್? ಇಂಡಿಯಾದಲ್ಲೇ ಹೇಳ, ಹೊರಗಡೆ ಹೇಳ? ಸರ್, ಈ ಫಿಲಮ್ಗೆ ನಿಮ್ಮ ಸ್ಪೆಷಲ್ ಡಯಟ್ಸ್ ಏನು ಸರ್? ನಥಿಂಗ್ ಸ್ಪೆಸಿಫಿಕ್, ಬಟ್ ಅಗೇನ್ ಲಾಸ್ಟ್ ಪ್ರಾಜೆಕ್ಟಲ್ಲಿ ಸ್ವಲ್ಪ ದಪ್ಪ ಆದ್ರಿಂದ ಚೂರು ಕಾರ್ಬ್ಸ್ ಎಲ್ಲ ಕಟ್ ಡೌನ್ ಮಾಡಿ ಚೂರು ಲೀನ್ ಆಗೋ ಅವಶ್ಯಕತೆ ಇತ್ತು. ಸೊ ಡಿಪೆಂಡಿಂಗ್ ಆನ್ ದಟ್ ಡಯಟ್ ಆಯಿತು. ಸರ್, ಇಷ್ಟು ದೊಡ್ಡ ಪ್ರಾಜೆಕ್ಟು, ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ನೀವು ಚಾನ್ಸ್ ಕೊಟ್ಟಿದ್ದೀರಾ. ನಿಮಗೆ ಭಯ ಆಗಲಿಲ್ವಾ? ಸಿ, ಇಟ್ಸ್ ಆಲ್ ಅಬೌಟ್ ದ ಸಬ್ಜೆಕ್ಟ್. ಕತೆ ಚೆನ್ನಾಗಿ ಬಂದರೆ ಯಾರಿಗೆ ಬೇಕಾದ್ರೂ ಚಾನ್ಸ್ ಕೊಡೋಣ. ಆ್ಯಂಡ್ ಆಲ್ಸೋ ಲೈಕ್ ನ್ಯೂ ಕಮರ್ಸ್ಗೆ ನಾವೇ ಸಪೋರ್ಟ್ ಮಾಡಬೇಕು. ನಾವು ಒಂದಿನ ನ್ಯೂ ಕಮರ್ ಆಗಿ ಬಂದು ಇಲ್ಲಿವರೆಗೂ ರೀಚ್ ಆಗಿರೋದು. ಸೊ ಯಾ, ಐ ಆಲ್ವೇಸ್ ಸಪೋರ್ಟ್ ನ್ಯೂ ಕಮರ್ಸ್. ಸರ್, ಫಸ್ಟ್ ಟೈಮ್ ಒಂದು ಫಿಲ್ಮ್ ಸಾಂಗ್ ಹಾಡಿದ್ರಿ, ಹೆಂಗಿತ್ತು ನಿಮ್ಮ ಅನುಭವ? ಸಿ, ದಟ್ ವಾಸ್ ಪ್ಯೂರ್ಲಿ ಫಾರ್ ಫ್ಯಾನ್ಸ್. ಐ ಆಮ್ ನಾಟ್ ಅ ಪ್ರೊಫೆಷನಲ್ ಸಿಂಗರ್, ಸೊ ದಯವಿಟ್ಟು ಯಾರು ಜಡ್ಜ್ ಮಾಡಬೇಡಿ. ದಟ್ಸ್ ಲೈಕ್ ಅ ಗಿಫ್ಟ್ ಫ್ರಮ್ ಮೈ ಸೈಡ್ ಟು ಫ್ಯಾನ್ಸ್. ಸೊ ಸರ್, ಇಂಡಸ್ಟ್ರಿಗೆ ಎಂಟ್ರಿ ಆಗಿ 24 ಪ್ರಾಜೆಕ್ಟ್ಸ್ ಆಗಿದೆ. ನೆಕ್ಸ್ಟು ಸಿಲ್ವರ್ ಜೂಬ್ಲಿ, ಎನಿಥಿಂಗ್ ಸ್ಪೆಷಲ್ ಪ್ಲ್ಯಾನ್? ಸದ್ಯಕ್ಕೆ ಒಂದಷ್ಟು ಸ್ಕ್ರಿಪ್ಟ್ಗಳಿದೆ, ಸೊ ಯಾವುದು ಫೈನಲೈಸ್ ಆಗಿಲ್ಲ. ಅದು ಒಂದು ಸತಿ ಫೈನಲೈಸ್ ಆಗಿದ ತಕ್ಷಣ ಐ ವಿಲ್ ಡೆಫಿನೆಟ್ಲಿ ಅಪ್ಡೇಟ್ ಯು ಗೈಸ್. ನೆಕ್ಸ್ಟ್ ಪ್ರಾಜೆಕ್ಟ್ ಮದುವೆನೇನಾ? ದಟ್ ವಾಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಸರ್, ತುಂಬ ಕನ್ಫ್ಯೂಸ್ ಆಗ್ತದೆ. ವಾಟ್ ಯು ಮೀನ್? ಸಿನಿಮಾದಲ್ಲಿ 10 ಜನಕ್ಕೆ ಹೊಡಿತೀನಿ, ಎಷ್ಟೋ ಗ್ಯಾಂಗ್ಸ್ಟರ್ಗಳು ಹೊಡೆದಿದ್ದೀನಿ, ರೌಡಿಗಳು ಹೊಡೆದಿದ್ದೀನಿ. ಅಂಥದ್ರಲ್ಲಿ ಈ ಸಮಾಜಕ್ಕೆ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ದೇ ಇರೋಷ್ಟು ಹೇಳಿ ಆಗೋದೆ. ನನ್ನಂಥವನ್ನ ನೀವು ಹೀರೋ ಅಂತ ಪೂಜಿಸ್ತೀರಾ, ಆರಾಧಿಸ್ತೀರಾ? ಸರ್, ಒಂಚೂರು ಅರ್ಥ ಆಗ್ತಾಯಿಲ್ಲ. ಪ್ಲೀಸ್ ಎಕ್ಸ್ಪ್ಲೇನ್. ಐ ಕ್ಲಿಯರ್ ಇಟ್ ಔಟ್. ಚೇರ್ ಕೊಡಿ. ತೊಗೊಬನ್ನಿ. ಬಾಯ್ಲಿ, ನೀನೇ ಬಾ. ಕೂತ್ಕೋ. ಶಿ ಈಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಎಸ್, ಐ ಆಮ್ ಮ್ಯಾರಿಡ್. ಇನ್ಮೇಲೆ ತರಕಾರಿ ಮಾರೋನಿಂದ ಹಿಡಿದು VIP ವರೆಗೂ ಹೆಮ್ಮೆಯಿಂದ ಹೇಳ್ಕೊತೀನಿ,
ಇವಳೇ ನನ್ನ ಹೆಂಡತಿ ಅಂತ. ಎಲ್ಲೇ ಹೋಗಲಿ, ಶೂಟಿಂಗು, ಪ್ರಮೋಷನ್ಸು, ಮಾಲು, ವೆಕೇಷನ್ ಎಲ್ಲ ಕಡೆ ಹೆಮ್ಮೆಯಿಂದ ಕರ್ಕೊಂಡು ಹೋಗ್ತೀನಿ. ನನ್ನ ಜೀವನ ಇಡೀ ನಿನ್ನ ಜೊತೆನೇ ಕಳೀತೀನಿ ಅಮ್ಮು. ಇವಾಗ ಹೇಳು, ನನ್ನ ಹತ್ರ ಎಲ್ಲ ಇದೆ. ಕಾರು, ಬಂಗ್ಲೆ, ಮನೆ, ಐಷಾರಾಮಿ ಜೀವನ. ಅದೇ ತಾನೇ ನಿಂಗೆ ಬೇಕಾಗಿದ್ದು. ಅಮೇರಿಕಾಗೆ ದುಡಿಯೋಕ್ಕಲ್ಲ, ಖರ್ಚು ಮಾಡೋಕ್ಕೆ ಹೋಗಿ ಬರ್ಬೋದು. ನನ್ನ ಹತ್ರ ಈಗಿರೋ ದುಡ್ಡಿಗೆ ಇನ್ನೂ 3 ಜನ್ಮ ನಾವು ಹಾಯಾಗಿ ಜೀವನ ಮಾಡ್ಬೋದು. ನೀನು ಜೀವನ ಪೂರ್ತಿ ದುಡಿಯೋಕ್ಕಾಗದಿರೋಷ್ಟು ದುಡ್ಡು ನನ್ನ ಹತ್ರ ಆಲ್ರೆಡಿ ಇದೆ. ದಯವಿಟ್ಟು ಅಮ್ಮು, ನಾನು ನಿನ್ನ ಜೊತೆ ಬಾಳಬೇಕು, ಜೀವನ ಪೂರ್ತಿ ಬಾಳಬೇಕು. ನನಗೆ ನೀನು ಬೇಡ ವಿಜಿ, ನಂಗೆ ನೀನೇ ಬೇಕು. ಇವತ್ತಾದರೂ ದುಡ್ಡು ಕೊಟ್ಟು ಹೋಗ್ತೀಯಾ ಕಂದ? ಅಮ್ಮು, ಐ ಆಮ್ ಬ್ಯಾಕ್. ನಾನು ವಿಜಯ್ ಆಗಿದ್ದೀನಿ. ಹಲೋ ಶ್ರೀ, ಎಲ್ಲಿದೆಯಾ? ವಿಜಯ್, ಹಲೋ ಶ್ರೀ. ವಿಜಿ, ಶಿ ಈಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಎಸ್, ಐ ಆಮ್ ಮ್ಯಾರಿಡ್. ಇನ್ಮೇಲೆ ತರಕಾರಿ ಮಾರೋನಿಂದ ಹಿಡಿದು VIP ವರ್ಗೂ ಹೆಮ್ಮೆಯಿಂದ ಹೇಳ್ಕೊತೀನಿ, ಇವಳೇ ನನ್ನ ಹೆಂಡತಿ ಅಂತ. ಎಲ್ಲೇ ಹೋಗ್ಲಿ, ನಾನು ಹಿಂಗೆ ಹೇಳಿದ್ನಾ? ಪ್ರಮೋಷನ್ಸ್, What the ಮಾಲು. ಸರ್, ಎಕ್ಸೆಲ್ ಶೀಟ್ ಕಳಿಸಿ 1 ವಾರ ಆಯಿತು, ಯಾಕಿನ್ನೂ ರಿವ್ಯೂ ಮಾಡಿಲ್ಲ? ಹೋಗಮ್ಮ, ನನಗೆ ಮೂಡಿಲ್ಲ, ಆಮೇಲೆ ನೋಡ್ತೀನಿ. ಸರಿ, ನೋಡ್ತೀನಿ ಇರು. ಅಂಜಲಿ, ಅಂಜಲಿ. ಥ್ಯಾಂಕ್ಸ್ ಅರುಣ್. ಬಾಯ್. ಬಾಯ್.